ಗಣಗಳ ಪಾವಕ್ಕೆ ದೀರ್ಘದಂಡ ನಮಸ್ಕಾರಗಳು ಪುರಾತರ ಪಾವಕ್ಕೆ ಕೋಟಿ ಕೋಟಿ ದಂಡ ನಮನಗಳು ಕರ್ನಾಟಕದ ತೋಟದಲ್ಲಿ ಪಂಚಮ ದಿಂಚರ ನುಡಿಸಲು ಮತ್ತೊಮ್ಮೆ ಖರೀದಿಗೆ ನನ್ನ ತಂದೆ ಗುರು ಪಂಚಾಕ್ಷರಿ ತ್ರಿಕಾಲ ಜ್ಞಾನ ಶಿವಯೋರು ಪಂಡಿತ ಪುತ್ರರಾಜ ಗುರುವೇ ಕರುಣಿಸು ಜಗಜ್ಯೋತಿ ಬಸವ ಕರುಣಿಸು ಏಳಹಾದಿ ಫಲೀಮ ಕರುಣಿಸು 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 ಕರುಣಿಸು
ಜೈ ಜಲಪುರುಷ ಜೈ 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 ಪಾರು ಮಾಡಮ್ಮ ಈ ನಿನ್ನ ರೈತ ಮಗನ. ಸ್ವಾಮಿ, ಯಾಕೆ ಸ್ವಾಮಿ ಈ ಲಕ್ಷ್ಮಿ ತಾಯಿ ಮೇಲೆ ಅಷ್ಟೊಂದು ಭಾರ ಹಾಕಿ ಮಾತನಾಡ್ತಾ ಇರಲ್ಲ, ಯಾಕೆ ಅಂತ? ಭಾರ ಹಾಕಿ ಮಾತನಾಡಲೇಬೇಕಾಗಿದೆ ಶೀತ, ಭಾರ ಹಾಕಿ ಮಾತನಾಡಲೇಬೇಕು. 4 ವರ್ಷ ಮಳೆಗಾಲ ಹೋಗಿ ಬರಗಾಲದ ಭೀಕರತೆಗೆ ಸಿಕ್ಕು ಹಣದುಬ್ಬರದ ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನರಳುವ ಈ ರೈತನನ್ನು ಈ ಹಿಂದೆ ಯಾರಾದರೂ ಕಣ್ತೆರೆದು ನೋಡಿದರೆ, ಒಂದು ಪಕ್ಷ ಸರ್ಕಾರ ನೋಡಿ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿಯ ಕಳಿಸಿಕೊಟ್ಟರು, ಅವುಗಳನ್ನೆಲ್ಲ ಅನೇಕ ಅಧಿಕಾರಿಗಳು ಬ್ಲಾಕ್ ಮಾರಿ ತಮ್ಮ ಹೊಟ್ಟೆಯಲ್ಲೇ ತುಂಬಿಕೊಂಡರು. ಅಂದಾಗ ಯಾರ ಆಸರೆ ಇದೆ ಈ ನಿನ್ನ ರೈತ? ಅಂದ್ರೆ ಸರ್ಕಾರದ ಕಣ್ಣಲ್ಲಿ ಮಣ್ಣರ್ಚಿದರ ರಾಕ್ಷಸರು. ಅಷ್ಟೇ ಏಕೆ ಶೀತ, ಕೂಳಿಲ್ಲದೆ ಅನೇಕ ಜನರ ದನಕರುಗಳು ಕಟುಕರ ಕಾರ್ಖಾನೆಯ ಪಾಲಾದವು. ಉಳಿದ ದನಗಳಿಗೆ ಸರ್ಕಾರ ನಿರ್ದೇಶಿ ಪ್ರತಿ ತಾಲೂಕಿಗೆ 4ರಂತೆ ಗೋಶಾಲೆಗಳನ್ನು ತೆರೆಯಿತು. ಹೆಸರಿಗಷ್ಟೇ ಗೋಶಾಲೆಗಳಾಗಿ ಗೋವುಗಳಿಗೆ ಮೇವಿಲ್ಲದೆ ಸಾಯಿಸಿ ಅನೇಕ ಶ್ರೀಮಂತರೆಲ್ಲ ಕೂಡಿಕೊಂಡು ಅದೇ ಮೇವನ್ನೇ ಮಾರಿ ತಮ್ಮ ಹೊಟ್ಟೆಯನ್ನೇ ತುಂಬಿಸಿಕೊಂಡಂತ ಲಾಲೂನಂತ ಜನರಿದ್ದಾರೆ ಈ ಜಗದಲ್ಲಿ. ಅಂದಾಗ ಯಾರ ಆಸರೆ ಇದೆ ಈ ರೈತನಿಗೆ? ಸ್ವಾಮಿ, ಅಂಥವರಿಗೆಲ್ಲ ಒಂದಿಲ್ಲ ಒಂದು ದಿನ ಶಿಕ್ಷೆ ತಪ್ಪಿದ್ದಲ್ಲ ಸ್ವಾಮಿ, ತಪ್ಪಿದ್ದಲ್ಲ. ಶಿಕ್ಷೆ ಯಾರಿಗೆ ಶಿಕ್ಷೆ ಶೀತ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು
ಸತ್ಯದ ಬೆನ್ನು ಹತ್ತಿದ ಆ ಸತ್ಯವಂತರ ಕತ್ತು ಕೊಯ್ಯುವ ಭಂಡ ಜನ ತುಂಬಿದ್ದಾರೆ ಈ ಸಮಾಜದಲ್ಲಿ. ಸರ್ಕಾರ ಬಡವರಿಗಾಗಿ ಬಡ್ಡಿ ಮನ್ನಾ ಮಾಡಿ ಸುಸ್ತು ಬಡ್ಡಿಯ ಸಾಲ ಕೊಟ್ಟಿತ್ತು. ಅದೆಲ್ಲ ಬಡ್ಡಿಯ ಲಾಭ ಬಡವರಿಗೆ ದೊರೆಯಿದೆ, ಬಡ್ಡಿಯನ್ನಾಡುವ ಬಕಾಸುರರಿಗೆ ದೊರೆಯಿತು ಅಂದಾಗ ಮರ್ಯಾದೆಗೆ ಬಡವರು ಮಾತ್ರ ಬಡ್ಡಿ ಸಾಲ ತುಂಬಿದರು, ಉಳಿದವರೇ ಶ್ರೀಮಂತರು ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ರೈತ? ಹೋಗಲಿ ಬಿಡಿ ಸ್ವಾಮಿ, ಆ ವಿಷಯ ನಮಗೇಕೆ ಬೇಕು? ನೋಡಿ, ಆ ದೇವರು ಬಲವಾದ 2 ರೊಟ್ಟಿಯನ್ನು ಕೊಟ್ಟಿದ್ದಾನೆ. ದುಡಿದು ಎಲ್ಲಿಯಾದ್ರೂ ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಏನಂತೀರಾ? ಆಸೆ ಮಾಡುವ ವಿಷಯವಲ್ಲ ಸೀತಾ, ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳಬೇಕಾದ ವಿಷಯವಿದೆ. ಯಾಕೆಂದರೆ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ರಟ್ಟೆ ಮುರಿದು ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ಬಡವರಿಗಾಗಿ ಆರೋಗ್ಯ ಯಶಸ್ವಿ ಕಾರ್ಡ್ ಕೊಟ್ಟಿತ್ತು. ಅದನ್ನೆಲ್ಲ ನಮ್ಮ ಬಡವರಿಗೆ ದೊರೆಯದೆ ಅನೇಕ ಕಳ್ಳ ಕದಿಮರ ಪಾಲಾಯಿತು ಅಂದಾಗ ಇದೆಲ್ಲ ದುಡ್ಡೇ ದೊಡ್ಡಪ್ಪ ಅನ್ನುವ ಕಾಲವನ್ನು ತಿರುಗಿಸಿ ಹಾಕಿ ರೈತನೇ ರಾಷ್ಟ್ರದ ಸಂಪತ್ತೆಂದು ಕೂಗಿ ಆಡಿದರೆ ಆಗ ಇಡೀ ಜಗತ್ತೇ ಬೆಳಗುವುದು ಈ ರೈತ ಹಚ್ಚಿದ ದೀಪ. ಸ್ವಾಮಿ, ನಿಜವಿದೆ ಸ್ವಾಮಿ ನಿಮ್ಮ ಮಾತು. ಈ ರೈತ ಬೆಳೆದ ಮಾಲೆಲ್ಲ ಕಳ್ಳ ಕದಿಮರ ಪಾಲಾಗ್ತಾ ಇದೆ ಸ್ವಾಮಿ. ಅದು ಅಲ್ಲದೆ ರೈತ ಬೆಳೆದ ಮಾಲಿಗೆ ಸರಿಯಾದ ದೊರ ದೊರೆತರೆ ಈ ರೈತ ದೊರೆಯಾಗುವುದರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ, ಸಂದೇಹವೇ ಇಲ್ಲ ಸ್ವಾಮಿ. ಮೂವತ್ತೈದಂದ್ರು ಊಟಕ್ಕೆ ಹೋಗಿದ್ದಾರೆ. ನೀವು ಊಟ ಮಾಡುವುದಂತೆ ಬಾಕಿ ಇದೆ, ಬನ್ನಿ ಊಟ ಮಾಡಿದ್ರೆ. ನಿಲ್ಲೇ ನಮ್ಮ ಚಿನ್ನ, ಈ ದೀಪಾವಳಿ ಬೆಳಕಿನ ಸಂಭ್ರಮದಲ್ಲಿ ಹಾಗೆ ಎಲ್ಲವೇ ಹೋಗಬೇಕು. ಈ ಸಂತೋಷದಲ್ಲಿ ಹಾಡೊಂದು ಹಾಡಬಾರದು. ಅಯ್ಯೋ, ಇಂಥ ಸಮಯದಲ್ಲಿ ಇಲ್ಲಿ ಹಾಡಿನ ಚಿಂತೆ ನನ್ನ ರಸಿಕ ರಾಜ.
ಅಣ್ಣ ಅತ್ತಿಗೆ ಇದ್ರಾ ಈಗ ಬಂದೇನಪ್ಪ. ಹೌದು ಅತ್ತಿಗೆ, ಈಗಲೇ ಬಂದಿ. ಏನಪ್ಪ ಸಹೋದರ, IPS ಪರೀಕ್ಷೆ ಬರೆಯಲು ಹೋದ ನೀನು ಕಾಕಿ ಅರಿವೆ ಹಾಕಿಕೊಂಡು ಬರುವುದು ಬಿಟ್ಟು ಮೊನ್ನೆ ಮಗನಂತೆ ರೈತನ ಉಡುಪು ಧರಿಸಿಕೊಂಡು ಬಂದಿರುವಲ್ಲ, ಏನು ಸಮಾಚಾರ? ನಿಜವಾಗಲೂ ನಾವು ಮಣ್ಣಿನ ಮಕ್ಕಳಲ್ಲವನಿಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆಯ ಮಾತಿದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕಾಕಿ ಕಾದಿ ಕಾವಿಗಾಗಿದೆ. ಸಂತ ಶರಣ ಜ್ಞಾನಿಗಳು ಕೂಡ ನುಡಿದಿದ್ದಾರೆ. ಒಕ್ಕಲಿಗ ಒಕ್ಕ ಬಿದ್ದರೆ ದಿಕ್ಕು ನಿಜಗಳೆಲ್ಲ ಎಂದಾಗ ಅದಕ್ಕಾಗಿ ಒಕ್ಕಲಿಗರ ಮೇಲೆಂದು